ಸುಮಾರು ಒಂದೂವರೆ ತಿಂಗಳಿಂದ ಕರ್ನಾಟಕದಾದ್ಯಂತ ಬಹಳ ಚಾಲ್ತಿಯಲ್ಲಿದ್ದಂಥ ವಿಚಾರ ಯಾವುದು ಅಂತ ಕೇಳಿದರೆ ಮೈಸೂರಿನ ಆನೆಗಳು. ಇದೀಗ ಮೈಸೂರಿನ ದಸರಾವನ್ನು ಮುಗಿಸಿ ಗಜಪಡೆಗಳು ಮರಳಿ ತಮ್ಮ ಶಿಬಿರಗಳತ್ತ ಹೋಗ್ತಾ ಇದೆ. ಸೊ ನಾವೆಲ್ಲರೂ ಒಂದು ಥ್ಯಾಂಕ್ ಯು ಹೇಳಬೇಕು ನಮ್ಗೆಲ್ಲರನ್ನ ಖುಷಿಪಡಿಸೋದಕ್ಕೆ. ಅರಮನೆ ಅಂಗಳದಲ್ಲಿ ಪೂಜೆ ಸಲ್ಲಿಸಿ ಇದೀಗ ಬೀಳ್ಕೊಡುಗೆಯನ್ನ ಮಾಡಲಾಗ್ತಾ ಇದೆ. ಅರಣ್ಯ ಇಲಾಖೆ, ಜಿಲ್ಲಾಡಳಿತದಿಂದ ಬೀಳ್ಕೊಡುಗೆ, ಮಾವುತರು, ಕಾವಾಡಿಗಳಿಗೆ ಗೌರವ ಧನವನ್ನು ನೀಡಿ ಶುಭ ಹಾರೈಕೆಯನ್ನ ಮಾಡಿದ್ದಾರೆ. ಸಾಂಪ್ರದಾಯಿಕ ಪೂಜೆ ಸ್ವೀಕರಿಸಿ ಅವರಿಗೆ ಆನೆಗಳು ವಾಪಸ್ ಹೋಗ್ತಾ ಇವೆ ತವರಿಗೆ. ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದಲ್ಲಿ 14 ಆನೆಗಳು ವಾಪಸ್ ಆಗ್ತಾ ಇವೆ. ನಮ್ಮ ಕರ್ನಾಟಕದ ಹೆಮ್ಮೆಯ ಆನೆಗಳಿವು, ನಮ್ಮ ಕರ್ನಾಟಕದ ಹೆಮ್ಮೆಯ ಆನೆಗಳು, ನಮ್ಮ ಕರ್ನಾಟಕದ ಮುದ್ದಿನ ಆನೆಗಳು. ಸೊ ವರ್ಷಾವಧಿ ಆ ಆನೆಗಳನ್ನ ಆರೈಕೆ ಮಾಡಿ, ಆ ಆನೆಗಳನ್ನ ಸಾಕಿ, ಆ ಆನೆಗಳನ್ನ ಮಕ್ಕಳಂತೆ ಪ್ರೀತಿಸಿ, ಆ ನಂತರ ಇಲ್ಲಿಗೆ ಬಂದು ಜಂಬೂ ಸವಾರಿಯಲ್ಲಿ ಪಾಲ್ಗೊಂಡು ಹೋಗ್ತಾ ಇರುವಂತ ಕಾವಾಡಿಗರಿಗೂ ಕೂಡ ಗೌರವ ಧನವನ್ನ ನೀಡಿ ಬಹುಶಃ ಕರ್ನಾಟಕದ ಸಮಸ್ತ ಜನತೆಯ ಪರವಾಗಿ ಆ ಕಾವಾಡಿಗರಿಗೆ ನಾವು ಧನ್ಯವಾದವನ್ನ ಹೇಳ್ತಾ ಇದ್ದೀವಿ. ನಮ್ಮ ಮುದ್ದಾದ ಆನೆಗಳನ್ನ ಮತ್ತಷ್ಟು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಕೇಳಿಕೊಳ್ತಾ ಇದ್ದೀವಿ. ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದಲ್ಲಿ 2 ತಿಂಗಳು ಇನ್ನು ಆನೆಗಳು ಯಾವ ರೀತಿ ಬೀಳ್ಕೊಡಲಾಯಿತು, ಆನೆಗಳು ಯಾವ ರೀತಿ ಹೋಗ್ತಾ ಇವೆ, ಕಾವಾಡಿಗರು ಏನೇನು ಮಾಡ್ತಾ ಇದ್ದಾರೆ, ಇದೆಲ್ಲದರ ಕುರಿತಾಗಿ ನಮ್ಮ ಪ್ರತಿನಿಧಿ ಪ್ರೇಮ್ ಕುಮಾರ್ ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಇತಿಹಾಸ ಪುಟ ಸೇರಿದಂತಹ 2025ರ ದಸರಾ ಮಹೋತ್ಸವ ಅದ್ದೂರಿಯಾಗಿ ತೆರೆ ಕಂಡಿದೆ. ತಾಯಿ ಚಾಮುಂಡೇನ ಮತ್ತು ಚಿನ್ನದ ಅಂಬಾರಿಯಲ್ಲಿ 5 ಕಿಲೋಮೀಟರ್ ದೂರ ಸಾಗಿದಂತಹ ಅಭಿಮನ್ಯು ಈ ಬಾರಿಯ ದಸರಾ ಮಹೋತ್ಸವವನ್ನು ಯಶಸ್ವಿಗೊಳಿಸಿರುವಂಥದ್ದು. ಈಗ ನೋಡಬಹುದು, ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ 14 ಆನೆಗಳ ತಂಡ ಏನು ದಸರಾ ಮಹೋತ್ಸವದಲ್ಲಿ ಭಾಗವಹಿಸಲು ಬಂದಿತ್ತು. ಈ ಎಲ್ಲ ಆನೆಗಳು ಕೂಡ ಈ ಬಾರಿ 2025ರ ದಸರಾ ಮಹೋತ್ಸವವನ್ನು ಯಶಸ್ವಿಗೊಳಿಸಿ ಕಾಡಿನತ್ತ ಪ್ರಯಾಣ ಬೆಳೆಸ್ತಾ ಇದೆ. ಇಂದು ಎಲ್ಲ ಆನೆಗಳಿಗೂ ಕೂಡ ಪೂಜೆಯನ್ನು ಸಲ್ಲಿಸಿ ಅರಮನೆ ಆವರಣದ ಕೋಟಿ ದೇವಸ್ಥಾನ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸುವುದರ ಮುಖಾಂತರವಾಗಿ ಎಲ್ಲ ಆನೆಗಳಿಗೂ ಕೂಡ ಬೀಳ್ಕೊಡುಗೆಯನ್ನು ಕೊಟ್ಟಿರುವಂಥದ್ದು ನೋಡಬಹುದಾಗಿರುವಂಥದ್ದು. ಪ್ರಮುಖವಾಗಿ ಎಲ್ಲ ಆನೆಗಳು ಕೂಡ ಈಗ ತನ್ನ ತವರಿನತ್ತ ತೆರಳುತ್ತಾ ಇದೆ. 14 ಆನೆಗಳು ಅಂದ್ರೆ ದುಬಾರೆ ಶಾಖರ ಶಿಬಿರ ಆಗಿರ್ಬೋದು, ಮತ್ತಿಗೋಡು ಶಾಖರ ಶಿಬಿರ ಆಗಿರ್ಬೋದು, ಮತ್ತೆ ಇನ್ನಿತರ ಭಾಗಗಳಿಂದ ಬಂದಿದ್ದಂತಹ ಎಲ್ಲ ಆನೆಗಳು ಕೂಡ ಪ್ರಮುಖವಾಗಿ ಈಗೆಲ್ಲ ಕಾಡಿನತ್ತ ಧಾವಿಸ್ತಾ ಇದೆ ಅಂತ ಹೇಳ್ಬೋದು. ಎಲ್ಲ 14 ಆನೆಗಳು ಕೂಡ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದಲ್ಲಿ 2 ತಿಂಗಳ ಹಿಂದಷ್ಟೇ ಬಂದಿದ್ದು ಅರಮನೆ ಆವರಣದಲ್ಲಿ ಈ 14 ಆನೆಗಳು ಕೂಡ ಬೀಡು ಬಿಟ್ಟಿದ್ವು. ಇದರಿಂದಾಗಿ ಕೂಡ ಸಾಕಷ್ಟು ಜನರು ಕೂಡ ಆನೆಗಳು ಹೋಗೋದನ್ನ ನೋಡೋದಕ್ಕೋಸ್ಕರವಾಗಿ ಕಾತುರರಾಗಿದ್ರು. ಈಗ ಎಲ್ಲ ಆನೆಗಳಿಗೂ ಕೂಡ ಪೂಜೆ ಪುರಸ್ಕಾರಗಳನ್ನ ಮಾಡಿ ಕ್ಯಾಪ್ಟನ್ ಅಭಿಮನ್ಯು ಈಗ ಇಲ್ಲಿಂದ ತೆರಳುತ್ತಾ ಇರುವಂತದ್ದು. ಇದು ಎಲ್ಲರೂ ಕೂಡ ಇಲ್ಲಿರುವಂತಹ ಮಾವುತರು, ಕಾವಾಡಿಗಳು ಎಲ್ಲರೂ ಕೂಡ ಇಲ್ಲಿಂದ ಅರಮನೆಯಿಂದ ಕೂಡ ತನ್ನ ತವರಿನತ್ತ ತೆರಳುತ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಪ್ಟನ್ ಅಭಿಮನ್ಯು 750 kg ತೂಕದ ಚಿನ್ನದ ಅಂಬಾರಿಯನ್ನು 5 ಕಿಲೋಮೀಟರ್ ಹೊತ್ತು ಈ ಬಾರಿಯ ದಸರಾ ಮಹೋತ್ಸವವನ್ನು ಯಶಸ್ವಿಗೊಳಿಸಿ ಕಾಡಿನತ್ತ ಮರಳುತ್ತಾ ಇದ್ದಾನೆ. ಇದು 59 ವರ್ಷದ ಕಾಡಾನೆ ಇದಾಗಿರುವಂಥದ್ದು. ಇದು ಮುಂದಿನ ವರ್ಷವೂ ಕೂಡ 60 ವರ್ಷ ಆಗುತ್ತೆ. ಮುಂದಿನ ವರ್ಷವೂ ಕೂಡ ಆ ದಸರಾ ಮಹೋತ್ಸವದಲ್ಲಿ ಭಾಗವಹಿಸುತ್ತೆ. ಮತ್ತೆ ಇಲ್ಲಿ ಆನೆಯನ್ನು ಕೂಡ ಮುಂದಿನ ದಸರಾ ಸಂದರ್ಭದಲ್ಲೂ ಕೂಡ ಈ ಆನೆನೇ ಕೂಡ ಅಭಿಮನ್ಯುನೇ ಮುಂದಿನ ವರ್ಷವೂ ಕೂಡ ಅಂಬಾರಿಯನ್ನು ಬರುವಂತ ನಿರೀಕ್ಷೆಯನ್ನು ಕೂಡ ಅರಣ್ಯ ಇಲಾಖೆ ಇಟ್ಕೊಂಡಿರುವಂಥದ್ದು. ಪ್ರಮುಖವಾಗಿ ವಿಶ್ವವಿಖ್ಯಾತ ನಾಡ ಹಬ್ಬ ದಸರಾ ಮಹೋತ್ಸವವನ್ನು ಯಶಸ್ವಿಗೊಳಿಸಿರುವಂತಹ ಹಿನ್ನೆಲೆಯಲ್ಲಿ ಕೂಡ ಆನೆಗಳಿಗೆ ಪ್ರವಾಸಿಗರು ಎಲ್ಲರೂ ಕೂಡ ಬೀಳ್ಕೊಡುಗೆ ಸಮಾರಂಭದಲ್ಲಿ ಭಾಗವಹಿಸಿರುವಂಥದ್ದು. ಅರಮನೆ ಆವರಣದಲ್ಲಿ ಕೂಡ ಜನರು, ಪ್ರವಾಸಿಗರು ಎಲ್ಲರೂ ಕೂಡ ತುಂಬಿ ತುಳುಕ್ತಾ ಇದ್ದಾರೆ. ಈಗ ಅಭಿಮನ್ಯು ಕೂಡ ದಸರಾವನ್ನು ಯಶಸ್ವಿಗೊಳಿಸಿ ಅಭಿಮನ್ಯು ಕೂಡ ಎಲ್ಲರ ಹತ್ರ ಸೊಂಡಿಲನ್ನ ಎತ್ತಿ ಒಂದು ವಿದಾಯವನ್ನ ಹೇಳ್ತಾ ಇರುವಂತದನ್ನ ಕೂಡ ನಾವು ನೋಡಬಹುದಾಗಿರುವಂಥದ್ದು. ಪ್ರಮುಖವಾಗಿ ಎಲ್ಲ ಆನೆಗಳು ಕೂಡ ಇಲ್ಲಿಂದ ಅರಮನೆಯಿಂದಲೂ ಕೂಡ ತೆರಳುತ್ತಾ ಇರೋದನ್ನು ನೋಡಬಹುದು. ಪ್ರಮುಖವಾಗಿ ಈ ಬಾರಿ ದಸರಾ ಮಹೋತ್ಸವ 2025ರ ದಸರಾ ಮಹೋತ್ಸವ ಏನಿತ್ತು ಇಲ್ಲಿಂದ ಯಶಸ್ವಿಗೊಳಿಸಿ 14 ಆನೆಗಳು ಕೂಡ ಕೋಡಿ ಸೋಮೇಶ್ವರ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರಗಳು ಮಾಡಿ ಅರಮನೆ ಆವರಣದಿಂದ ಕೂಡ ಬೀಳ್ಕೊಡುಗೆ ಕೊಡ್ತಾ ಇರುವಂತದ್ದು ಪ್ರಮುಖ ಆಕರ್ಷಣೆಯ ಕೇಂದ್ರ ಬಿಂದು. ಇದನ್ನು ಕೂಡ ನೋಡೋದಕ್ಕೆ ಸಾಕಷ್ಟು ಪ್ರವಾಸಿಗರು ಅರಮನೆ ಆವರಣದಲ್ಲಿ ಸೇರಿರುವಂತದ್ದು. 59 ವರ್ಷದ ಅಭಿಮನ್ಯು ಇದ್ದಾನೆ. ಮುಂದಿನ ವರ್ಷ ಕೂಡ 60 ವರ್ಷ ಆಗುತ್ತೆ. ಮುಂದಿನ ವರ್ಷವೂ ಕೂಡ ಅಭಿಮನ್ಯು ಅಂಬಾರಿಯನ್ನು ಬರುವಂತಹ ನಿರೀಕ್ಷೆಯನ್ನು ಅರಣ್ಯ ಇಲಾಖೆ ಇಟ್ಕೊಂಡಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಪ್ರೇಮ್, ಮೈಸೂರು.